ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾದಿ ಪೂರ್ಣ ಹೃದಯದಿಂದ ಪ್ರೀತಿಸುವೆ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ ಆರಾಧನೆ 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 ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಸುವೆ ಇನ್ನೂ ದಾದಿ. ಪ್ರೀತಿ ಬಗ್ಗೆ ಇವತ್ತು ಯೋವಾನ್ 3:16 ನಾವು ಓದೋಣ. ಇದು ಎಲ್ಲರಿಗೂ ಗೊತ್ತಿರೋ ಒಂದು ವಾಕ್ಯನೇ, ಬಟ್ ದೇವರ ಒಂದು ಬೈಬಲ್ ಬಂದು ಹಿಸ್ಟ್ರಿ ಥರ ಓದೋದಿದೆ. ಬಟ್ ಒಂದೊಂದು ವಾಕ್ಯದಲ್ಲೂ ದೇವರ ಒಂದು ಆತ್ಮಿಕತೆ ಇರುತ್ತೆ. ವಾಕ್ಯದ ಹಿಂದುಗಡೆ ಒಂದು ಆತ್ಮಿಕತೆ ಮರ್ಮಗಳಿರ್ತವೆ. ಅದನ್ನು ಇವತ್ತು ಧ್ಯಾನಿಸೋಣ. ಯೋವಾನ್ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇಲ್ಲಿ ಒಂದು ಆ್ಯಂಗಲಲ್ಲಿ ನಾವು ನೋಡ್ತೀವಿ, ದೇವರು ಬಂದು ಪಿತಾ ಬಂದು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅವ್ರ ಮಗನನ್ನು ಕಳಿಸಿ ಇಲ್ಲಿರೋರು ಯಾರು ನರಕಕ್ಕೆ ಹೋಗದಾಗೆ ಪಾಪದಿಂದ ಮನ ತಿರುಗಿ ಪರಲೋಕ ರಾಜ್ಯ ಅಂದರೆ ನಿತ್ಯ ಜೀವಕ್ಕೆ ಸೇರಬೇಕಂತೇಳಿ ನಮ್ಮ ಪಾಪಗಳಿಗಾಗಿ ಅವರು ಶಿಲುಬೆಯಲ್ಲಿ ಮರಣ ಹೊಂದು ನಾವು ಯಾರೆಲ್ಲ ಬಾಯಿಂದ ಅರಿಕೆ ಮಾಡ್ತೀವೋ ಅವ್ರ ರಕ್ತ ನಮ್ಮ ಪಾಪಗಳನ್ನ ತೊಳೆದು ಶುದ್ಧೀಕರಿಸಿ ನೀತಿವಂತರಾಗಿ ಮಾರ್ಪಡಿಸಿ ಆವಾಗಿಂದ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಮತ್ತು ಅವರ ಮಗನಾಗಿ ಅವರ ನಮಗೆ ತಂದೆಯಾಗಿ ಈ ಲೋಕದ ಯಾತ್ರೆಯನ್ನು ನಡೆಸಿ ಮುಗಿಸಿ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ದೇವರು ಈ ವಾಕ್ಯದ ಅರ್ಥ. ಇದು ಒಂದು ಆ್ಯಂಗಲಲ್ಲಿ ಎಲ್ಲರೂ ಮಾತಾಡೋದೆ. ಆದರೆ ಇದು ಇನ್ನೊಂದು ಆ್ಯಂಗಲಲ್ಲಿ ನಾವು ನೋಡೋದಾದರೆ ಮುಖ್ಯವಾಗಿ ಬೈಬಲಲ್ಲಿ ಪ್ರಾರಂಭದಲ್ಲಿ ನನಗೆ ಹೊಸದಾಗಿ ಯೇಸು ನಂಬಿದಾಗ ಎಲ್ಲರೂ ಪ್ರಶ್ನೆ ಕೇಳೋರು. ಯಾರು ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾಯಿದ್ದೆ. ಅದಕ್ಕೆ ಕಾರಣ ಏನಂದರೆ ಪ್ರಾರಂಭದಲ್ಲಿ 97 ದೇವ್ರು ನಂಬ್ಕೊಂಡು ಬೈಬಲ್ನ ನನ್ನ ಪಾಡಿಗೆ ನಾನು ಓದ್ತಾ ಇರೋದ್ರಿಂದ ಆವಾಗ ಧ್ಯಾನ ಮಾಡ್ತಿರೋದ್ರಿಂದ ಪರಿಶುದ್ಧಾತ್ಮನ ಹೊಸದಾಗಿ ದೇವ್ರು ನಂಬ್ಕೊಂಡಿರೋ ಅಭಿಷೇಕದಿಂದ ಅವ್ರೇನು ಪ್ರಶ್ನೆ ಕೇಳಿದ್ರೆ ಅದು ಓದಿರೋದ್ರಿಂದ ಅದನ್ನ ಹೇಳ್ತಾ ಇದ್ದೆ. ಯಾಕಂದರೆ ಅವ್ರು ಕೇಳ್ತಾಯಿದ್ರು, ನಿನಗಿಷ್ಟು ಜ್ಞಾನ ಎಲ್ಲಿಂದ ಬಂತಂದರೆ ಇದೇನು ಇರೋ ಜ್ಞಾನ ಅಂತ ಹೇಳ್ತಿದ್ದಾರಲ್ಲ, ಆಲ್ರೆಡಿ ಬೈಬಲಲ್ಲಿ ಇದೆಯಲ್ಲ, ಅದಂತಾನೆ ಇವ್ರು ಕೇಳ್ತಾ ಇದ್ದಾರೆ ಅಂಥೇಳಿ. ನೀವು ಕೇಳ್ತಿರೋದಲ್ಲ ಇದರಲ್ಲೇ ಇದೆಯಪ್ಪ, ನೀವು ಅದನ್ನು ಓದ್ತಾ ಇದ್ದೀನಿ, ನೀವು ಕೇಳ್ತೀರ, ಅದು ಆಲ್ರೆಡಿ ಓದಿರೋದ್ರಿಂದ ಅದು ಉತ್ತರ ಹೇಳ್ತೀನಿ ಅಂತ. ಅಂದರೆ ಬೇರೆ ಯೇಸು ಬಿಟ್ಟು ಔಟ್ಸೈಡ್ ಹೋದರೆ ಅವರಿಗೆ ಬರೀ ಪೂಜೆ ಪುನಸ್ಕಾರಗಳು ಇರ್ತವೆ ಹೊರತು ಸತ್ಯ ಅಂದರೆ ದೇವರೇ ವಾಕ್ಯವಾಗಿದ್ದಾರೆ. ಸತ್ಯ ಅಂದ್ರೂ ದೇವರೇ, ನಾನೇ ಮಾರ್ಗವು ಸತ್ಯವು ಜೀವ ಅಂದರೆ ಟ್ರೂತ್. ಸತ್ಯ ಅಂದರೆ ದೇವರೇ ವಾಕ್ಯವಾಗಿದ್ದಾರೆ, ಮೂರು ಒಂದಾಗಿದ್ದಾರೆ. ಅದರಿಂದ ಅವರ ಮಾತುಗಳು ನಾವು ಬೈಬಲ್ ಓದಿದಾಗ ಅದು ಮಾತಾಡುವಂಥದ್ದಾಗಿದೆ. ಬೈಬಲ್ ಬಂದು ಮಾತಾಡುವಂಥದ್ದಾಗಿದೆ. ಅದರಿಂದ ಇದನ್ನು ನಾನು ಓದಿ ಹೃದಯ ಅಂತರಾಳದಲ್ಲಿ ತಿಳ್ಕೊಂಡ್ರೆ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾ ಇದ್ದೆ. ಆದರೆ ನಾನು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡೋಕ್ಕಾಗ್ದಂಗೆ ಕಷ್ಟಪಡ್ತಾಯಿದ್ರು. ಕಾರಣ ಏನಂದರೆ ಅವರು ಎಲ್ಲರಿಗೂ ನಮಗೆ ಗೊತ್ತಿದೆ, ಯಾಕಂದರೆ ಮೈನ ಗಾಯಪಡಿಸ್ಕೊಳ್ಳೋದು, ಬೆಂಕಿ ಮೇಲೆ ನಡೆಯೋದು, ಮತ್ತು ಬರೀ ಗಾಲಲ್ಲಿ ನಡೆಯೋದು, ಬರೀ ಪೂಜೆ ಮಾಡೋದು, ಜ್ಞಾನಕ್ಕೆ ಸಂಬಂಧಪಟ್ಟ ಸತ್ಯಗಳು ಅಲ್ಲಿ ಇರೋದಿಲ್ಲ. ಆದರೆ ಬೈಬಲಲ್ಲಿ ಯಾರು ಏನೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಹೇಳ್ತಾ ಇದ್ದೆ. ನಾನು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಗೊತ್ತಿರ್ತಿರ್ಲಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ನಮಗೂ ಗೊತ್ತು. ಆದರೆ ಒಂದು ಸೇವಕರು ಡಿಸ್ಕಸ್ ಮಾಡಬೇಕಾದ್ರೆ ಯಾರು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಹೇಳ್ಬೋದು. ಒಂದಕ್ಕೆ ಮಾತ್ರ ಬೈಬಲಲ್ಲಿ ಕ್ವಶನ್ಗೆ ಉತ್ತರ ಇಲ್ಲ ಅಂತ ಹೇಳಿದ್ರು. ಏನಿದು ಆಶ್ಚರ್ಯಕರವಾಗಿ ಹೇಳ್ತಿದ್ದಾರಲ್ಲ ಅಂದರೆ, ನನಗೆ ಒಂದು ಡೌಟ್ ಇತ್ತು, ದೇವ್ರನ್ನ ಯಾರು ಸೃಷ್ಟಿ ಮಾಡಿದ್ದು? ಈ ಕಮ್ಯುನಿಸ್ಟ್ನವರು ಹೇಳ್ತಾರೆ, ಯಾಕಂದರೆ ಅದರಿಂದನೇ ಅವ್ರು ದೇವ್ರ ಕಡೆಗೆ ಬರದೇ ಇದ್ದಾರೆ. ದೇವ್ರನ್ನ ಯಾರು ಸೃಷ್ಟಿ ಮಾಡಿದ್ದು ಅಂತ ಅವರೊಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ನಾವೇನಾದರೂ ಇವ್ರನ್ನ ಅವರು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ಅವರು ದೇವರಾಗ್ತಾರೆ, ಇವರು ದೇವರು ಆಗೋದಿಲ್ಲ. ಗಮನ ಇಟ್ಟು ಕೇಳ್ರಿ.
ಇವಾಗ ನಾವು ಯೇಸು ಸ್ವಾಮಿನ ದೇವ್ರಂತೀವಿ, ಪಿತಾ ಕುಮಾರನ ಪರಿಶುದ್ಧಾತ್ಮ 3 ಜನನೂ ಒಂದೇ ದೇವರ ಅಂದರೆ ಹೌದು ಒಂದೇ ದೇವರು, 3 ದೇವರ ಅಂದರೆ 3 ದೇವರು, ಅಂದರೆ ತ್ರಿಯೇಕ ದೇವರಾಗಿದ್ದಾರೆ. ಟ್ರಿನಿಟಿ ಗಾಡ್ ಪಿತಾ ಕುಮಾರನ ಪರಿಶುದ್ಧಾತ್ಮವಾಗಿ ಇದ್ದಾರೆ. ಇವಾಗ ನಾವು ಯೇಸು ಸ್ವಾಮಿಯೇ ನಿಜವಾದ ದೇವರು ಅಂತ ನಾವು ಬಾಯಿಂದ ಅರಿಕೆ ಮಾಡಿ ಅವರಿಗೆ ನಾವು ಹೇಳ್ತೀವಿ. ಅದರಿಂದ ನಾವು ಬಾಯಿಂದ ಮನಪೂರ್ವಕವಾಗಿ ಯೇಸುವೆ ನಿಜವಾದ ದೇವರಂತ ನಾವು ಅವರಿಗೆ ಹೇಳಿದಾಗ ಅವ್ರನ್ನ ಸೃಷ್ಟಿ ಮಾಡಿದ್ದು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ ಕಮ್ಯುನಿಸ್ಟ್ನವರು. ಅದಕ್ಕೆ ಉತ್ತರ ಏನಂದರೆ, ದೇವರನ್ನ ಇವರು ಯೇಸು ಸ್ವಾಮಿನ ಸೃಷ್ಟಿ ಮಾಡಿದವರು ಬೇರೆ ದೇವರು ಅಂತ ಹೇಳಿದ್ರೆ ಅವ್ರನ್ನ ಸೃಷ್ಟಿ ಮಾಡಿದಂಥ ಪ್ರಶ್ನೆಗಳು ಹೋಗ್ತಾನೇ ಇರ್ತವೆ. ಅದು ದೇವರಾಗಿರೋಕ್ಕೆ ಸಾಧ್ಯ ಇಲ್ಲ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ದೇವರು ತನಗೆ ತಾನೇ ಎಕ್ಸಿಸ್ಟಿಂಗ್ ಗಾಡ್, ಅವ್ರನ್ನೇ ಅವರೇ ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ ಇದೆ. ಅದಕ್ಕೆ ದೇವ್ರು ಅನ್ನೋದು. ಅವ್ರನ್ನ ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ. ಒಂದು ಸಮಯ ಬೇರೆಯವ್ರು ಸೃಷ್ಟಿ ಮಾಡಿದ್ರೆ ಅವ್ರು ದೇವರಾಗ್ತಾರೆ, ಅವ್ರನ್ನೇ ಯಾರು ಸೃಷ್ಟಿ ಮಾಡಿದ್ರೆ ಅಂತ ಕೇಳ್ತಾರೆ. ಅದರಿಂದ ದೇವರಿಗೆ ಆ ಪವರ್ ಇರೋದ್ರಿಂದನೇ ಅವರು ದೇವರು. ಬಟ್ ಈ ಥರ ಎಲ್ಲದಕ್ಕೂ ಆನ್ಸರ್ ಇದೆ. ಬೈಬಲಲ್ಲಿ ಯಾರು ಏನೇ ಕೇಳಿದ್ರೂ ಕ್ವಶನ್ಗೆ ಆನ್ಸರ್ ಇದೆ. ಅದು ಒಂದಕ್ಕೆ ಮಾತ್ರ ಆನ್ಸರ್ ಇಲ್ಲ. ಏನಂದರೆ, ಒಂದು ಎಕ್ಸಾಂಪಲಿಗೆ ಯೇಸು ಸ್ವಾಮಿಗೆ ಯಾರಾದರೂ ತಮ್ಮ ಇದ್ದು, ಉದಾಹರಣೆಗೆ ತಮ್ಮ ಇದ್ದು ಅವ್ರನ್ನ ಯಾರಾದರೂ ಹಿಂಸೆ ಮಾಡಿ ಮುಳ್ಳುಕೆರಟು ಹಾಕಿ ಚಾಟಿಂದ ಹೊಡೆದು ಮೊಳೆಯಲ್ಲೆಲ್ಲ ಹೊಡೆದು ಯಾರೋ ಪಾರೋನು ಒಪ್ಪಿಸಿಕೊಟ್ಟು ಅವ್ರನ್ನೆಲ್ಲ ಹಿಂಸೆ ಮಾಡ್ತಿದ್ದಾಗ ಅವ್ರನ್ನ ಯಾಕೆ ನೀವು ಸಿಲುಬೆಯಲ್ಲಿ ಹಾಕಿದ್ರಿ, ಅವ್ರು ಏನು ತಪ್ಪು ಮಾಡಿದ್ರು, ಏನಕ್ಕೋಸ್ಕರ ಹಾಕ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾಕಂದರೆ ಅವ್ರೇನು ತಪ್ಪು ಮಾಡಿದವರು ಪರಿಶುದ್ಧವಾದ ದೇವರು. ಒಂದು ಸಮಯ ಯೆಹೋವ ದೇವರನ್ನೇ ಈ ವಾಕ್ಯದ ಪ್ರಕಾರವಾಗಿ ದೇವರು ಲೋಕದ ಮೇಲೆ ಅಂತಿದೆ, ಅವ್ರ ಮಗನನ್ನು ಕಳಿಸಿದ್ರು ಅಂತಿದೆ. ಇವಾಗ ಅವ್ರ ಯೇಸು ಸ್ವಾಮಿ ಒಬ್ಬ ತಮ್ಮ ಇದ್ದು ಅವರೇ ಸ್ವಂತ ತಂದೆನ ನಮ್ಮ ಅಣ್ಣನ ಏನಕ್ಕೆ ನೀವು ಸಿಲುಬೆಗೆ ಹಾಕಿದ್ರಿ ಅಂತ ಕ್ವಶನ್ ಕೇಳಿದ್ರೆ ಅಲ್ಲಿ ಆನ್ಸರೇ ಬರೋದಿಲ್ಲ. ಮತ್ತು 24-27 ಒಂದು ವಾಕ್ಯ ಇದೆ, ಏಲಿ ಏಲಿ ಲಾಮಿ ಸಬಬ್ದಾಮಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಹೇಳ್ಬಿಟ್ಟು ದೇವರು ಬಂದ್ಬಿಟ್ಟು ಅವರು ಕೂಗ್ತಾರೆ. ಮತ್ತೆಯ 27:46 ಏಲಿ ಏಲಿ ಸಬಬ್ದಾಮಿ ಅಂದರೆ ನನ್ನ ದೇವ್ರು ನನ್ನನ್ನು ಯಾಕೆ ಕೈ ಬಿಟ್ಟೆ ಅಂತ ಕೆಳಗಡೆ ಆನ್ಸರ್ ಇರೋದಿಲ್ಲ. ಯಾಕೆ ಅಂದರೆ, ಯಾಕೆ ನನ್ನ ಕೈ ಬಿಟ್ಟೆ ಅಂತ ಹೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಈ ಮಕ್ಕಳು ಅಂದರೆ ಲೋಕದಲ್ಲಿರುವ ಜನಗಳು ಅವರು ಪಾಪದಿಂದ ನರಕಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನು ನೀನು ಸಿಲುಬೆಯಲ್ಲಿ ಮರಣ ಹೊಂದಿ ಯಾರೆಲ್ಲ ಬಾಯಿಂದ ರೋಮರಲ್ಲಿ ಹೇಳ್ದಂಗೆ ಅವ್ರ ಬಾಯಿಂದ ಅರಿಕೆ ಮಾಡಿ ನಾನು ಪಾಪಿ ಅಂತ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಬಿಡ್ತಾರೋ ಅವರು ನನ್ನ ದೃಷ್ಟಿಯಲ್ಲಿ ನೀತಿವಂತರಾಗಿ ನನ್ನ ಮಕ್ಕಳಾಗ್ತಾರೆ, ಅವನ್ನ ಪರಲೋಕ ರಾಜ್ಯಕ್ಕೆ ಸೇರಿಸ್ಬೇಕು. ಅವ್ರು ಅರಿಕೆ ಮಾಡಿದಾಗ ನಿಮ್ಮ ರಕ್ತ ಬಂದು ಅವ್ರ ಪಾಪಗಳನ್ನು ತೊಳೆಯಲ್ಪಟ್ಟು ಅವ್ರ ನೀತಿವಂತ ಜೀವನ ಅಂದರೆ ಪರಿಶುದ್ಧವಾದ ಜೀವನ, ಸಮಾಧಾನಕರವಾದ ಜೀವನ ಜೀವಿಸಿ ಪರಲೋಕ ರಾಜ್ಯಕ್ಕೆ ಬರಬೇಕು. ಅದರಿಂದ ಅವರಿಗೋಸ್ಕರ ನಿನ್ನನ್ನು ನಾನು ಸಿಲುಬೆಗೆ ಒಪ್ಪಿಸಿಕೊಟ್ಟೆ ಅಂತ ಅವ್ರು ಹೇಳ್ತಾರೆ. ಬಟ್ ಅವರಿಗೋಸ್ಕರ ಸಿಲುಬೆಗೆ ಒಪ್ಪಿಸಿಕೊಟ್ಟೆ, ಬಟ್ ಅವ್ರನ್ನ ಏನಕ್ಕೆ ಇಷ್ಟಾಗಿ ಪ್ರೀತಿ ಮಾಡ್ತಿದ್ದೀಯಾ? ಅಲ್ಲೂ ಒಂದು ಪ್ರಶ್ನೆ ಕೇಳಿದ್ರೆ, ಏನಕ್ಕೆ ಅವ್ರನ್ನ ಇಷ್ಟಾಗಿ ಪ್ರೀತಿ ಮಾಡ್ತಿದ್ದೀಯಾ? ಮಗನನ್ನು ಸಿಲುಬೆಯಲ್ಲಿ ಪ್ರಾಣ ಕೊಡುವಷ್ಟು ಅಷ್ಟು ಪ್ರೀತಿ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾಕಂದರೆ ಒಬ್ಬರನ್ನ ಪ್ರೀತಿ ಮಾಡಬೇಕಂದ್ರೆ ಅವರು ಬೆಲೆ ಉಳ್ಳೋದಾಗಿರಬೇಕು. ಒಂದು ಗೋಲ್ಡ್ ಇದೆ ಅಂದರೆ ಅದಕ್ಕೆ ಎಷ್ಟೋ ದುಡ್ಡು ಕೊಟ್ಟು ಅದನ್ನು ಕೊಂಡ್ಕೊತೀವಿ, ಅದಕ್ಕೆ ಬೆಲೆ ಇದೆ. ಇವಾಗ ನಮ್ಮನ್ನು ದೇವರು ಬೆಲೆ ಕೊಟ್ಟು ಕೊಂಡ್ಕೋಬೇಕಾದ್ರೆ ನಮ್ಮಿಂದ ಈ ದೇವರಿಗೇನು ಪ್ರಯೋಜನ ಇಲ್ಲ, ಅವರಿಗೇನು ಲಾಭ ಇಲ್ಲ. ಎಲ್ಲರೂ ಹೇಳ್ತಾರೆ ದೇವರಿಗೆ ಸೇವೆ ಮಾಡಿದ್ರೆ ಸಾಕು ತೃಪ್ತಿ ಪಡ. ಸೇವೆ ಮಾಡಿದ್ರೆ ಮನುಷ್ಯರು ಪರಲೋಕ ರಾಜ್ಯಕ್ಕೆ ಬರ್ತಾರೆ, ಇಲ್ಲದೆ ನರಕಕ್ಕೆ ಹೋಗ್ತಾರೆ. ಅದರಿಂದ ಅವರಿಗೇನು ಲಾಭ? ದೇವರಿಗೆ ಏನೂ ಲಾಭ ಇಲ್ಲದ ಹಾಗೆ ಅನ್ಕಂಡೀಷನಲ್ ಲವ್ ಅಂದರೆ ಅವರು ಮನಪೂರ್ವಕವಾಗಿ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಈ ಪ್ರೀತಿಗೆ ಮಿತಿ ಇಲ್ಲದಷ್ಟು ಅವರು ನಮ್ಮನ್ನು ಆಳವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಅರ್ಥ ಆಗುತ್ತಂತ ಅನಿಸ್ತಾ ಇದೆ. ಯೆಹೋವ ದೇವರು ಅವರ ಮಗನನ್ನು ಭೂಲೋಕಕ್ಕೆ ಪಾಪಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಅವ್ರನ್ನ ಸಿಲುಬೆಯಲ್ಲಿ ರಕ್ತ ಸುರಿಸಿ ಅವರು ಸಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿ ತನ್ನ ಜೀವನ ತ್ಯಾಗ ಮಾಡಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿದ್ದಾರೆ. ಇಲ್ಲೇ ಇದೆ, ಇಲ್ಲಿ ಪಿತಾ ಇದ್ದಾರೆ, ಮಗನನ್ನು ಕೊಟ್ಟಿದ್ದಾರೆ, ಯಾರು ನಿತ್ಯ ಜೀವ ಹೊಂದಬೇಕಂತೇಳಿ ಅವ್ರನ್ನ ಒಪ್ಪಿಸಿಕೊಟ್ರಂತ ಇದೆ. 3 ಪಾಯಿಂಟ್ ಇದೆ. ಆದರೆ ನಮ್ಮನ್ನು ನಿತ್ಯ ಜೀವ ಹೋಗೋದಕ್ಕೆ ಓಕೆ, ಬಟ್ ಯೇಸು ಸ್ವಾಮಿನ ಏನಕ್ಕೆ ಒಪ್ಪಿಸಿಕೊಟ್ರಿ?
ಅಷ್ಟು ಮಟ್ಟಿಗೆ ಇವರು ಈ ಜನಗಳು ಅಷ್ಟು ಬೆಲೆ ಉಳ್ಳವರ ಅಂತ ನೋಡಿದ್ರೆ, ದೇವರ ದೃಷ್ಟಿಯಲ್ಲಿ ನಾವೆಲ್ಲ ಒಂದು ಡಸ್ಟ್, ಮಣ್ಣಿಂದ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಮನುಷ್ಯರನ್ನು ನೆನೆಸೋದಕ್ಕೆ ಹಳೆಬಡಿ ಸಾಲಮೋನ್ ಹೇಳ್ತಾನೆ, ಮನುಷ್ಯರನ್ನು ನೆನೆಸೋದಕ್ಕೆ ನಾವು ಎಷ್ಟು ಮಾತ್ರದವರು, ನಾವೊಂದು ಏನಕ್ಕೂ ಬಾರದವರು, ನಮ್ಮನ್ನು ಇಷ್ಟಾಗಿ ನೆನೆಸ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅಷ್ಟಾಗಿ ಅವರು ಪ್ರೀತಿ ಮಾಡುವಷ್ಟು ನಾವು ಒಳ್ಳೆಯವರಲ್ಲ, ಕೆಟ್ಟವರು. ಬಟ್ ಅವರು ಸೃಷ್ಟಿ ಮಾಡಿರೋರು, ಅಷ್ಟು ಯೋಗ್ಯತೆ ನಮಗಿಲ್ಲ. ಅಂದರೆ ಉದಾಹರಣೆಗೆ, ಒಬ್ಬ ಒಳ್ಳೆಯವನಿಗಾಗಿ ಒಬ್ಬ ಕೆಟ್ಟವನು ಪ್ರಾಣ ಕೊಡೋದು ಓಕೆ. ಆದರೆ ಒಳ್ಳೆಯವರಿಗೋಸ್ಕರ ಒಳ್ಳೆಯವರು ಕೊಟ್ರೂ ಓಕೆ. ಬಟ್ ಒಂದು ಕೆಟ್ಟವನಿಗೋಸ್ಕರ ಒಂದು ಒಳ್ಳೆಯವರು ಅಷ್ಟಾಗಿ ಜೀವ ಕೊಡುವಷ್ಟು ಮುಂದೆ ಬಂದು ಪ್ರಾಣ ಕೊಟ್ಟು ನಮ್ಮನ್ನು ಬಿಡಿಸ್ಬೇಕಂದ್ರೆ ಅವರೆಷ್ಟು ಪ್ರೀತಿ ಇಟ್ಟಿರ್ಬೋದು. ಆ ಪ್ರೀತಿ ಏನಕ್ಕೆ ಅಷ್ಟಾಗಿ ಪ್ರೀತಿ ಮಾಡ್ತೀರ ಅಂದರೆ, ಏನೋ ಪ್ರೀತಿ ಮಾಡ್ತಿದ್ದೀನಿ, ಜನಗಳನ್ನ ಪ್ರೀತಿ ಮಾಡ್ತೀನಿ ಅಷ್ಟೇ ಹೊರತು ಅದು ಕ್ಯಾನ್ಸರ್. ಅವರಿಂದ ನಿನಗೇನು ಲಾಭ ಈ ಮನುಷ್ಯರಿಂದ ಅಂದರೆ ಅನ್ಕಂಡೀಷನಲ್ ಲವ್. ಅಷ್ಟಾಗಿ ಪ್ರೀತಿ ಮಾಡಿ ಪರಲೋಕದಲ್ಲಿ ನಾವು ಅವ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋಕ್ಕೆ ಅಷ್ಟಾಗಿ ನಮ್ಮನ್ನು ಆಸೆಪಟ್ಟು ಆಕಾಂಕ್ಷೆಗಳಾಗಿದ್ದಾರೆ. ಅವರ 2 ಆಜ್ಞೆಗಳಲ್ಲಿ ಮೊದಲನೇದು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ದೇವರನ್ನ ನಾವು ಪ್ರೀತಿಸಬೇಕು, ನಮ್ಮಂತ ಇತರನ್ನ ಪ್ರೀತಿಸಬೇಕು. ಆದರೆ ಅದು ಕೂಡ ದೇವರನ್ನ ಸ್ತುತಿಸುವಂಥದ್ದು ಮತ್ತು ಇತರನ್ನ ಪ್ರೀತಿಸುವಂಥದ್ದು. ಬಟ್ ಅವರು ನಮಗೆ ಅವ್ರ ಮಗನನ್ನೇ ಕಳಿಸಿ ಪ್ರಾಣ ತ್ಯಾಗ ಮಾಡಿದಾರಲ್ಲ, ಆ ಪ್ರೀತಿಗೆ ಈಡಾಗಿ ನಾವು ಏನು ಕೊಟ್ಟರೂ ಸಾಲದು. ಇದೇ ಇವತ್ತಿನ ದಿನದ ದೇವರ ಪ್ರೀತಿಯ ಒಂದು ಗಾಢ ಅಂಧಕಾರವಾದ ಅರ್ಥ ಮಾಡಿಕೊಳ್ಳಲಾಗದಂಥ ಒಂದು ಆನ್ಸರ್ ಆಗಿದೆ. ಅವರ ಪ್ರೀತಿಗೆ ಮಿತಿಯಿಲ್ಲದ್ದು. ಏನಕ್ಕೆ ನಿನ್ನ ಮಗನ ಕಳಿಸ್ತೆ ಅಂತ ಕೇಳಿದ್ರೆ, ಏನೋ ಕಳಿಸ್ತೆ, ಒಂದು ಪ್ರೀತಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆ, ನೀನು ನನ್ನ ಮಗನನ್ನೇ ಕಳಿಸಿ ಪ್ರಾಣ ತ್ಯಾಗ ಮಾಡಿ ರಕ್ತವನ್ನು ಸುರಿಸಿ ಇದನ್ನು ಭುಜಿಸಿರಿ, ತಿಂಗಳಿಗೆ 1 ಟೈಮ್ ತನ್ನ ಪಾಪಕ್ಕಾಗಿ ಅವರ ಶರೀರವನ್ನು ರಕ್ತವನ್ನು ಅಂತೇಳಿ ಜೀವವನ್ನು ತ್ಯಾಗ ಮಾಡಿದ್ರಿ. ಆದರೆ ಅಷ್ಟರ ಮಟ್ಟಿಗೆ ನಾವು ಯೋಗ್ಯರ ಅಂತ ನೋಡಿದ್ರೆ ನಮ್ಮಲ್ಲಿ ಏನೂ ಇಲ್ಲ. ನೀನು ಸೃಷ್ಟಿ ಮಾಡಿದ ಶರೀರನೇ, ನೀನು ಸೃಷ್ಟಿ ಮಾಡಿದ ಶರೀರಕ್ಕಾಗಿ ನೀನೇ ಬಂದು ಪ್ರಾಣ ಕೊಟ್ಟು ತ್ಯಾಗ ಮಾಡಿ ನಮ್ಮನ್ನು ಬಿಡಿಸುವಂಥದ್ದು ದೊಡ್ಡ ಆಶ್ಚರ್ಯಕರ, ದೊಡ್ಡ ಅದ್ಭುತ. ಆ ಪ್ರೀತಿಗೆ ವರ್ಣಿಸಲು ಆಗೋದಿಲ್ಲ. ನೀನೇನಕ್ಕೆ ಅಷ್ಟು ಪ್ರೀತಿ ಮಾಡಿದ್ರೆ ಅಂದರೆ ಕೇಳಿದ್ರೆ ಅದಕ್ಕೆ ಮಿತಿ ಇಲ್ಲ. ಎರಡನೇದು, ಅವ್ರನ್ನ ಯಾಕೆ ಬಲಿ ಕೊಟ್ರಿ ಅಂದರೆ ನಮ್ಮನ್ನೇ ಬಿಡಿಸೋಕ್ಕೆ. ಬಟ್ ಅದು ನಮಗೋಸ್ಕರ ಅವ್ರು ಏನಕ್ಕೆ ಯೇಸು ಪ್ರಭು ಬಲಿ ಆಗಬೇಕು ಅಂದರೆ ಅದಕ್ಕೆ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಈ ರೀತಿಯಾಗಿ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಬಿಡುಗಡೆ ಮಾಡಿದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ, ನಾವು ನೀನು ಮಾಡಿದ ತ್ಯಾಗಕ್ಕೆ ಏನು ಪ್ರತಿಫಲ ಕೊಡೋದಕ್ಕಾಗೋದಿಲ್ಲ. ಸಾಕ್ಷಿಯಾಗಿ ಪರಿಶುದ್ಧವಾದ ಮಾರ್ಗದಲ್ಲಿ, ಸಾಕ್ಷಿಯುಳ್ಳ ಮಾರ್ಗದಲ್ಲಿ, ಲೋಕಯಾತ್ರೆಯಲ್ಲಿ ನಡೆದು ಜೀವಿಸಿ ನಿನ್ನನ್ನು ಮೆಚ್ಚಿಸಿ ಲೋಕಕ್ಕಿನ ನಮಗೆ ಏನಿದೆಯೋ ಇಲ್ಲವೋ ತಂದೆ, ನೀನೊಬ್ಬರು ನಮ್ಮ ಜೊತೆಯಲ್ಲಿದ್ದು ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತಾ ಬರುವಿಕೆಗೆ ಸಿದ್ಧರಾಗುವಂತೆ ಕೃಪೆ ಮಾಡಿರಿ. ಏನನ್ನು ಕಳ್ಕೊಂಡ್ರು ನಿನ್ನ ಐಕ್ಯತೆಯನ್ನು ಕಳ್ಕೊಳ್ಳೋದಾಗೆ, ನಿನ್ನ ಮಾತಿಗೆ ವಿಧೇಯರಾಗಿ ನಡೆದು ಪರಲೋಕ ರಾಜ್ಯವನ್ನು ಕಳ್ಕೊಳ್ಳೋದ ಹಾಗೆ ಜೀವಿಸಲು ಕೃಪೆ ಮಾಡಬೇಕಾಗಿ, ಆ ನಿತ್ಯ ರಾಜ್ಯಕ್ಕೆ ನಮ್ಮನ್ನು ನಿಮ್ಮ ಜೊತೆಲಿ ಇಟ್ಕೊಳ್ಳೋಕ್ಕೋಸ್ಕರ ಪ್ರಾಣವೇ ತ್ಯಾಗ ಮಾಡಿದ್ದೀರ. ಈ ಸಾಯ್ತಾನು ನಮ್ಮ ಕಿವಿಗಳಲ್ಲಿ ಪಾಪ ಮಾಡೋಕ್ಕೆ ಪ್ರೇರೇಪಿಸಿ ಪಾಪದಿಂದ ನಮ್ಮ ನರಕ ಕರ್ಕೊಂಡು ಹೋಗೋದಕ್ಕೆ, ನೀನು ಪರಿಶುದ್ಧವಾಗಿರೋಕ್ಕಾಗಲ್ಲ, ನೀನು ಇದು ತಪ್ಪು ಮಾಡಿದೆ ಅಂತ ನಮ್ಮ ಕಿವಿಯಲ್ಲಿ ಊದುತ್ತಾ ಇದ್ದರೂ ಅವನ ದುಷ್ಟ ಕ್ರಿಯೆಗಳು ನಮ್ಮನ್ನು ಬಿಟ್ಟು ತೊಲಗಿ ಹೋಗಲಿ. ನಾವು ಸಿದ್ಧರಾಗಿ ಕುಟುಂಬವನ್ನು ಸಿದ್ಧ ಮಾಡಿ ಇತರನ್ನು ಸಿದ್ಧ ಮಾಡೋದಕ್ಕೆ ಕೃಪೆ ಮಾಡಬೇಕಾಗಿ, ನಿತ್ಯ ರಾಜ್ಯಕ್ಕೆ ಸೇರೋದಕ್ಕೆ ನಮ್ಮನ್ನು ನಾವು ದಿನಾಲು ಪ್ರಾರ್ಥನೆಯಿಂದ, ವಾಕ್ಯದಿಂದ, ನಿನ್ನ ಸತ್ಯದಲ್ಲಿ ನಿನ್ನ ಐಕ್ಯವನ್ನು ಬಿಟ್ಟು ಬೇರ್ಪಡದಾಗಿ ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್.